ಅನಕಪುರ ಕ್ಷೇತ್ರದ ಜನ ಏನ್ ಹೇಳಿದ್ರು ಅಂತ ನೀವು ನೋಡಿದ್ರಿ. ಹಾಗಾದ್ರೆ ವರ್ಣಾ ಕ್ಷೇತ್ರ, ಸಿದ್ದರಾಮಯ್ಯ ಅವರ ಕ್ಷೇತ್ರ, ಅಲ್ಲಿ ಜನ ಏನ್ ಹೇಳಿದ್ರು, ಜನರ ಮನಸ್ಸಲ್ಲಿ ಏನೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗಿದೆ, ಇವತ್ತಿನ ಸಂದರ್ಭದಲ್ಲಿ ವರ್ಣಾ ಕ್ಷೇತ್ರದ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿಬೇಕಾ ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕಾ ಅನ್ನುವ ಪ್ರಶ್ನೆಗಳಿಗೆ ವರ್ಣಾ ಕ್ಷೇತ್ರದ ಜನರ ಉತ್ತರ ಏನಾಗಿತ್ತು ಗೊತ್ತಾ? ಈ ರಿಪೋರ್ಟ್ ನೋಡಿ. ಸಿದ್ದರಾಮಯ್ಯ ಅವರು ಈಗ ನಮ್ಗೆ ಸಹಜವಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರಲಿ ಅಂತ ಹೇಳ್ತೀವಿ. ನಾನೀಗ ವರ್ಣದಲ್ಲಿದ್ದೀನಿ. ಇಲ್ಲಿನ ಜನರ ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೇನೆ. 5 ವರ್ಷ ಸಿಎಂ ಆಗಿರಬೇಕು ಸಿದ್ದರಾಮಯ್ಯ ಅವರು ಅನ್ನೋದು ಒಂದು ಕಡೆ ಆದ್ರೆ, ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಬಿಟ್ಕೊಡ್ಬೇಕು ಅನ್ನೋದು ಒಂದು ಕಡೆ ಆದ್ರು ಅಂತ ಮಾತು. ನಿಮ್ಮ ಅಭಿಪ್ರಾಯ ಏನು ಸರ್? ಈ ವಿಚಾರದಲ್ಲಿ ಮುಖ್ಯವಾಗಿ ಏನು ಬಹುಮತದ ಶಾಸಕರು ಏನಿದ್ದಾರೆ ಅವ್ರ ಮುಖಾಂತರನೇ ಮುಖ್ಯಮಂತ್ರಿ ಆಯ್ಕೆ ಆಗೋದು. ಆ ಬಹುಮತದ ಶಾಸಕರ ಅಭಿಪ್ರಾಯದಿಂದನೇ ಹೈಕಮಾಂಡ್ ನಿರ್ಧರಿಸೋದು. ಒಂದ್ ವೇಳೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಪಟ್ಟ ಕೊಟ್ರೆ ಸುಮ್ನೆ ಇರ್ತಾರ ಜನ? ಈಗ ಅವರೇ ಎಲ್ಲ ತೀರ್ಮಾನ ತಗೊಂಡು ಈಗ ಬಹುಮತ ಸಾಕ್ಸಿರೋದ್ರಿಂದ ಅದು ಸಿದ್ದರಾಮಯ್ಯ ಅವ್ರ 5 ವರ್ಷ ಕಂಟಿನ್ಯೂ ಆಗಿರ್ಬೇಕಾ? ಇರ್ಬಿಡ್ಸಿ, ಅದಕ್ಕೇನು 5 ವರ್ಷ ಇರಬೇಡಿ ಅಂತ ಹೇಳಕ್ಕಾದ್ದೆ ನಾವು. ಆ ಮಾತೇನಿಲ್ಲ. ನಮ್ಮ ಏರಿಯಾದ MLA ಕೆಲಸ ಮಾಡ್ಲಿ ಬಿಡ್ಲಿ ಇರ್ಲಿ ಬಿಡಿ ಸರ್, ಅದೇನ್ ತೊಂದ್ರೆ ಏನಿಲ್ಲ. 5 ವರ್ಷ ಅವರೇ ಕಂಟಿನ್ಯೂ ಮಾಡ್ಬೇಕಾ ಸಿಎಂ ಆಗಿ ಅಥವಾ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕಾ? ಯಾರೋ ಒಬ್ರು ಮಾಡ್ಲಿ ಬಿಡಿ. ನಿಮ್ಮನ್ಸಲ್ಲಿ ಏನಿದೆ ಹೇಳಿ? ನಮ್ಮನ್ಸಲಿ ಸಿದ್ದರಾಮಯ್ಯ ಇರ್ಲಿ ಬಿಡಿ. ಸಿದ್ದರಾಮಯ್ಯ. ನಿಮ್ಮನ್ಸಲ್ಲಿ ಸಿದ್ದರಾಮಯ್ಯ. ಯಾಕೆ? ಅನುಭವ ಇರೋರು ಇವ್ರಿಗೆ ಇದು ಇರುತ್ತಲ್ವಾ, ಅವ್ರಿಗೇನ್ ಅನುಭವ ಇಲ್ಲ. ಅವ್ರು ಓನ್ಲಿ ಮನಿ ಮೈಂಡ್ ಅಷ್ಟೇ ಅವ್ರಗಳಿಗೆಲ್ಲ ಇರೋದಲ್ಲ. ಯಾರಿಗೆ? ಡಿ ಕೆ ಶಿ ಅವ್ರಿಗೆ ಏನಿದೆ ಅನುಭವ, ಇನ್ನ ಫಸ್ಟ್ ಟೈಮ್ ಅಲ್ವಾ. ಸಿದ್ದರಾಮಯ್ಯನೇ ಬೆಟರ್ ಅನ್ನಿಸ್ತಾರೆ. ಬಸ್ದೊಂದು ಹೇಳ್ತಿದಾರೆ ಬಿಟ್ರೆ ಯಾರಿಗೇನು ಏನು ಇದು ಆಗಿಲ್ವಲ್ಲ. ಸಿದ್ದರಾಮಯ್ಯವ್ರನ್ನ ಈಗ ಇಳಿಸ್ಬಿಟ್ಟು ಡಿ ಕೆ ಶಿವಕುಮಾರ್ ಕೊಟ್ರೆ ಏನಾಗ್ಬೋದು? ಕೊಟ್ರೆ ಇರೋದಿಲ್ಲ, ಏನು ಗೌರ್ಮೆಂಟ್ ಇರಲ್ವಾ? ಸರ್ಕಾರ ಇರೋದಿಲ್ಲ, ಸರ್ಕಾರ ಚೇಂಜ್ ಆಗ್ತದೆ. ಪೂರಾ ಡಿ ಕೆ ಶಿವಕುಮಾರ್ ಸಾಹೇಬ್ರು ಆಳಕ್ ಬಿಡೋದಿಲ್ಲ. ಯಾರು ಬಿಡೋದಿಲ್ಲ? ಅವ್ರ ಸರ್ಕಾರ, ನಾವಲ್ಲ. ಗೌರ್ಮೆಂಟ್ ರಾಜಕಾರಣ ಬಿಡೋದಿಲ್ಲ. ಈಗ ಕುಮಾರಸ್ವಾಮಿ ಮೈತ್ರಿ ಸರ್ಕಾರ ಕೊಟ್ಟರು, ಯಡಿಯೂರಪ್ಪರು ಇದ್ರಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಕೊಟ್ರ, ಬಿಡ್ಲಿಲ್ಲ ಆಳಕ್ಕೆ. ಯಾರು ಬಿಡ್ಲಿಲ್ಲ? ನಾವು ಬಿಡ್ಲಿಲ್ರ. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರು ಬಿಟ್ಕೊಡ್ಬೇಕಾ? ಸರ್, ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ಬೇಕಂದ್ರೆ ನಮ್ಮ ಆಸೆ. ನಿಮ್ಮ ಆಸೆ? ನಿಮ್ದು? ನಮ್ದು ಇರ್ಲಿ, ಅವ್ರೇ ಅಂತ ಸಿದ್ದರಾಮಯ್ಯ ಅವರು ಇರಬೇಕು. ಅವರಿದ್ರೆ ನಮ್ಗ ಒಳ್ಳೇದು. ಡಿ ಕೆ ಶಿವಕುಮಾರ್ ತಗೊಂಡು ನಮ್ಮ ಹತ್ರ ಹೋಗಕ್ಕಾಗಲ್ಲ. ಸಿದ್ದರಾಮಯ್ಯ ಅವರು 5 ವರ್ಷ ಆಗಿರ್ಬೇಕಾ ಸಿಎಂ ಅಥವಾ ಡಿ ಕೆ ಅವರೇ ಇರ್ಬೇಕು 5 ವರ್ಷ ಸಿಎಂ ಆಗಿ. ಶಿವಕುಮಾರ್ ಬಿಟ್ಕೊಡ್ಬಾರ್ದು. ಅವ್ರು ಬಿಟ್ರೆ ಸರ್ಕಾರ ಹೋಯ್ತಾ? ಯಾಕೆ ಅಂದ್ರೆ ಕದ್ರ ಹೋಯ್ತಾ? ಹೌದಾ? ಹೌದು. ಸಿದ್ದರಾಮಯ್ಯ ಅವರು ಇಲ್ಲಿದ್ರೆ 5 ವರ್ಷ ನಮ್ಗೆಲ್ಲ ಸೌಕರ್ಯ ಚಂದ ಆಯ್ತಾ? 5 ವರ್ಷ ಸಿದ್ದರಾಮಯ್ಯನವರೇ ಇರ್ಬೇಕು ಸರ್. ಯಾಕಿರ್ಬೇಕು? ಯಾಕೆಂದ್ರೆ ಎಲ್ಲಾ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಈ ಡಿ ಕೆ ಶಿವಕುಮಾರ್ ಆದ್ರೆ ಮುಂದೆ ಮಾಡಕ್ಕಾಗಲ್ಲ. ಮತ್ತೆ MLAಗಳು ಅವ್ರಿಗೆ ಜಾಸ್ತಿ ಸಪೋರ್ಟ್ ಇಲ್ಲ. ಸಿದ್ದರಾಮಯ್ಯನವರಾದ್ರೆ ಎಲ್ಲ MLAಗಳು ಸಪೋರ್ಟ್ ಇದ್ದಾರೆ. ಇವತ್ತೆಲ್ಲ ಅವ್ರಿಗೊಂದು 25% ಇರ್ಬೋದು, 75% ಸಿದ್ದರಾಮಯ್ಯನವ್ರಿಗೆ ಇರೋದು. ಈಗೆಲ್ಲ ಉಲ್ಟಾ ಹೊಡೆದ್ರಪ್ಪ. ಯಾವುದೇ ಕಾರಣಕ್ಕೂ ಯಾರು ಉಲ್ಟಾ ಹೊಡಿಲ್ಲ ಸರ್. ಹೊಡೆದ್ರಪ್ಪ? ಹೊಡಿಯಲ್ಲ ಸರ್. ಹೊಡೆದ್ರು. ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ಅವ್ರು ಹೈಕಮಾಂಡ್ ಹೇಳುತ್ತಪ್ಪ. ಹೈಕಮಾಂಡ್ ಹೇಳಿದ್ರೆ ಅವ್ರು ಏನು ಅದಕ್ಕೆ ನಿರ್ಧಾರ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ 5 ವರ್ಷ ಇರ್ಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕಾ? ಸರ್, ಸಿದ್ದರಾಮಯ್ಯ 5 ವರ್ಷ ಇರ್ಬೇಕಾ ಸರ್? ಯಾಕೆ ಸರ್? ನಾನು ಸುಮಾರು ವರ್ಷಗಳಿಂದ ನಾನು ರಾಜಕೀಯ ವಿಶ್ಲೇಷಣೆಯಾಗಿ ನೋಡ್ತಾ ಇದ್ದೀನಿ. ಅವರ ಒಡನಾಡಿನಲ್ಲೂ ಕೂಡ ಇದ್ದೀನಿ. ಅವರು ತುಂಬಾ ಜನಪರ ಕೆಲಸ ಕಾರ್ಯಗಳನ್ನ ತುಂಬಾ ಮಾಡಿದ್ದಾರೆ ಸರ್. ಆಮೇಲೆ ಮೂಲಭೂತ ಸೌಕರ್ಯಗಳನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಇರ್ಬೇಕಾ, ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಬಿಟ್ಕೊಡ್ಬೇಕಾ? ಒಪ್ಪ ಸಿದ್ದರಾಮಯ್ಯ ಇರ್ಲಿಕ್ಕಪ್ಪ. ಯಾಕಕ್ಕ? ಇರ್ಲಿ, ಅವರು ನಮ್ ಕಡೆಯವರು, ನಮ್ಮ ಏರಿಯಾದವರು. ಡಿ ಕೆ ಶಿವಕುಮಾರ್ ಅವರು ಹಾಕ್ಬಾರ್ದಾ? ಅವ್ರು ನಮಗ್ ಗೊತ್ತಿಲ್ಲ. ಅವರು ಹುಟ್ಟಿದವರು ಬೆಳೆದವರು. ಅವರು ನಮ್ಮ ಮನೆ ಮಗನಾಗೆ ಸಿದ್ದರಾಮಯ್ಯರು ಅಂದ್ರೆ ಅವರು ಬರ್ಬೇಕು ಅಂತ ಆಸೆ. ಸಿದ್ದರಾಮಯ್ಯ 5 ವರ್ಷ ಇರ್ಬೇಕಾ ಅಥವಾ ಬಿಟ್ಕೊಡ್ಬೇಕಾ? ಸರ್, ಅವರು ತಾವು ಇರಬೇಕು ಅಂತ ನಮ್ಮ ಮನಸ್ಸು ಇದೆ, ರಾಜ್ಯದ ಮನಸ್ಸು ಇದೆ. ಅವ್ರಿಗೆ ಒಂದು ಮಾತು ಕೊಟ್ಟಿದೀವಿ ಅಂತ ಹೇಳ್ತಾ ಇದಾರೆ. ಅದು ಸುಳ್ಳು ಅಂತ ನಾವು ಅನ್ಕೋತಾ ಇದೀವಿ. ಕೊಟ್ರೆ ಏನಾಗ್ಬೋದು? ಮುಂದೆ ಎಲ್ಲಾ ರಾಜ್ಯಗಳಲ್ಲೂ ಕಾಂಗ್ರೆಸ್ ಹೋಗಿದೆ. ಇವರು ಒಳ್ಳೆ ಆಡಳಿತ ಕೊಟ್ರೆ ನಮ್ ಕಾಂಗ್ರೆಸ್ ಉಳಿಯುತ್ತೆ. ಒಳ್ಳೆ ಆಡಳಿತ ಕೊಡ್ಲಿಲ್ಲ, ಮುಂದೆ ಹೋಗುತ್ತೆ. ಸಿದ್ದರಾಮಯ್ಯ ಮೈಸೂರು ತಾನೆ ಹೇಳಿ, ಸಿದ್ದರಾಮಯ್ಯ ಇರ್ಬೇಕಾ ಬೇಡವಾ? ಸಿದ್ದರಾಮಯ್ಯನವರೇ ಇದ್ರೆ ಏನ್ ತೊಂದ್ರೆ ಏನಿಲ್ಲ. ಸಿದ್ದರಾಮಯ್ಯ ಅವರು ಇರ್ಬೇಕಾ ಸಿಎಂ ಆಗಿ ಅಥವಾ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕಾ? ಸಿದ್ದರಾಮಯ್ಯ ಇರ್ಬೇಕಳೆ. ಹೌದಾ? ಮತ್ತ ಯಾಕಿರ್ಬೇಕು?
ಏನೋ ಅಕ್ಕಿ ಪಕ್ಕಿ ಕೊಡ್ತಾರ ನಮ್ಗ ಇದ್ ಮಾಡ್ತಾರ ಬಡವ್ರಿಗೆ. ಡಿ ಕೆ ಶಿವಕುಮಾರ್ ಬಂದ್ರು ಅವರು ಕೊಡ್ತಾರಪ್ಪ. ಅವ್ರು ಕೊಡೋದು ಯಾವಾಗ ಸ್ವಾಮಿ? ಸಿದ್ದರಾಮಯ್ಯ ಅವರು 5 ವರ್ಷ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಸರ್ ನನ್ನ ಪ್ರಕಾರ ಸಿದ್ದರಾಮಯ್ಯ ಅವ್ರಿಗೆ ಮಾಡಬೇಕು ಸರ್. ಯಾಕೆ? ಯಾಕಂದ್ರೆ ಒಳ್ಳೆ ಆಡಳಿತ ಮಾಡ್ತಾ ಇದಾರೆ. ಯಾವ್ದೇ ಆಗ್ಲಿ ಅನ್ನೋ ಇನ್ನೊಂದು ಖುಷಿ ಏನಂತಂದ್ರೆ ದೇವರಾಜು ಅರಸೋರ್ದು ಕಂಪ್ಲೀಟ್ ಆಗ್ತದ ನಮ್ ಸಿದ್ದರಾಮಯ್ಯ ಮಾಡ್ತಾವ್ರ ಅಂತಂದಾಗ ಅದು ನಮ್ಗೆ ಬಹಳ ನಮ್ ಹಿಸ್ಟ್ರಿ ಒಂದು ಒಳ್ಳೆ ಸರ್. ಅದು ಸಿದ್ದರಾಮಯ್ಯ ಇರ್ಬೇಕಾ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕಾ? ಸಿದ್ದರಾಮಯ್ಯ ಇರ್ಲಿ. ಅವರೇ ಇರ್ಬೇಕು. ಯಾಕೆ? ಎಲ್ಲ ಒಳ್ಳೆ ಕಾರ್ಯಗಳು ಮಾಡ್ತಾ ಇದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಟ್ರೆ ಏನಾಗ್ತದೆ? ಈ ಸರ್ಕಾರನೇ ಹೊಡೆದೋಯ್ತ ಸರ್. ಹೌದಾ? ಸರ್ಕಾರನೇ ಹೊಡೆದೋಯ್ತ. ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕಾ ಸಿದ್ದರಾಮಯ್ಯ ಇರ್ಬೇಕಾ? ನಮ್ ಸಾಹೇಬ್ರ ಸಿಎಂನು ಅವನೇ, ಸೀಟು ಇರೋನು ಅವನೇ ಇರ್ಬೇಕು. ಚಿಕ್ಕಪುರ ಕ್ಷೇತ್ರದ ಜನ ಏನ್ ಹೇಳಿದ್ರು ಅಂತ ನೀವು ನೋಡಿದ್ರಿ. ಹಾಗಾದ್ರೆ ವರ್ಣಾ ಕ್ಷೇತ್ರ ಸಿದ್ದರಾಮಯ್ಯ ಅವರ ಕ್ಷೇತ್ರ, ಅಲ್ಲಿ ಜನ ಏನ್ ಹೇಳಿದ್ರು, ಜನರ ಮನಸ್ಸಲ್ಲಿ ಏನೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗಿದೆ, ಇವತ್ತಿನ ಸಂದರ್ಭದಲ್ಲಿ ವರ್ಣಾ ಕ್ಷೇತ್ರದ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕಾ ಅನ್ನುವ ಪ್ರಶ್ನೆಗಳಿಗೆ ವರ್ಣಾ ಕ್ಷೇತ್ರದ ಜನರ ಉತ್ತರ ಏನಾಗಿತ್ತು ಗೊತ್ತಾ? ಈ ರಿಪೋರ್ಟ್ ನೋಡಿ. ಸಿದ್ದರಾಮಯ್ಯ ಅವರು ಇಲ್ಲ, ನಮ್ಗೆ ಸಹಜವಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ಲಿ ಅಂತ ಹೇಳ್ತೀವಿ. ನಾನೀಗ ವರ್ಣದಲ್ಲಿದ್ದೀನಿ. ಇಲ್ಲಿನ ಜನರ ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೇನೆ. 5 ವರ್ಷ ಸಿಎಂ ಆಗಿರಬೇಕು ಸಿದ್ದರಾಮಯ್ಯ ಅವರು ಅನ್ನೋದು ಒಂದು ಕಡೆ ಆದ್ರೆ, ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಬಿಟ್ಕೊಡ್ಬೇಕು ಅನ್ನೋದು ಒಂದು ಕಡೆ ಆದ್ರು ಅಂತ ಮಾತು. ನಿಮ್ಮ ಅಭಿಪ್ರಾಯ ಏನು ಸರ್? ಈ ವಿಚಾರದಲ್ಲಿ ಮುಖ್ಯವಾಗಿ ಏನು ಬಹುಮತದ ಶಾಸಕರು ಏನಿದ್ದಾರೆ ಅವ್ರ ಮುಖಾಂತರನೇ ಮುಖ್ಯಮಂತ್ರಿ ಆಯ್ಕೆ ಆಗೋದು. ಆ ಬಹುಮತದ ಶಾಸಕರ ಅಭಿಪ್ರಾಯದಿಂದನೇ ಹೈಕಮಾಂಡ್ ನಿರ್ಧರಿಸೋದು. ಒಂದ್ ವೇಳೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಪಟ್ಟ ಕೊಟ್ರೆ ಸುಮ್ನೆ ಇರ್ತಾರ ಜನ? ಈಗ ಅವರೇ ಎಲ್ಲ ತೀರ್ಮಾನ ತಗೊಂಡು ಈಗ ಬಹುಮತ ಹಾಕ್ಸಿರೋದ್ರಿಂದ ಅದು ಸಿದ್ದರಾಮಯ್ಯ ಅವ್ರ 5 ವರ್ಷ ಕಂಟಿನ್ಯೂ ಆಗಿರ್ಬೇಕಾ? ಇರ್ಬಿಡ್ಸಿ, ಅದಕ್ಕೇನು 5 ವರ್ಷ ಇರಬೇಡಿ ಅಂತ ಹೇಳಕ್ಕಾದ್ದೆ ನಾವು. ಆ ಮಾತೇನಿಲ್ಲ. ನಮ್ಮ ಏರಿಯಾದ MLA ಕೆಲಸ ಮಾಡ್ಲಿ ಬಿಡ್ಲಿ ಇರ್ಲಿ ಬಿಡಿ ಸಾ, ಅದೇನ್ ತೊಂದ್ರೆ ಏನಿಲ್ಲ. 5 ವರ್ಷ ಅವರೇ ಕಂಟಿನ್ಯೂ ಮಾಡ್ಬೇಕಾ ಸಿಎಂ ಆಗಿ ಅಥವಾ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕಾ? ಯಾರೋ ಒಬ್ರು ಮಾಡ್ಲಿ ಬಿಡಿ. ನಿಮ್ಮನ್ಸಲ್ಲಿ ಏನಿದೆ ಹೇಳಿ? ನಮ್ಮಲ್ಲಿ ಸಿದ್ದರಾಮಯ್ಯ ಇರ್ಲಿ ಬಿಡಿ. ನಿಮ್ಮನ್ಸಲ್ಲಿ ಸಿದ್ದರಾಮಯ್ಯ. ಯಾಕೆ? ಅನುಭವ ಇರೋರು ಇವ್ರಿಗೆ ಇದು ಇರುತ್ತಲ್ವಾ, ಅವ್ರಿಗೇನ್ ಅನುಭವ ಇಲ್ಲ. ಅವ್ರು ಓನ್ಲಿ ಮನಿ ಮೈಂಡ್ ಅಷ್ಟೇ ಅವ್ರಗಳಿಗೆಲ್ಲ ಇರುತ್ತಲ್ಲ. ಯಾರಿಗೆ? ಡಿ ಕೆ ಶಿ ಅವ್ರಿಗೆ ಏನಿದೆ ಅನುಭವ, ಇನ್ನ ಫಸ್ಟ್ ಟೈಮ್ ಅಲ್ವಾ. ಸಿದ್ದರಾಮಯ್ಯನೇ ಬೆಟರ್ ಅನ್ನಿಸ್ತಾರೆ. ಬಸ್ದೊಂದು ಹೇಳ್ತಿದಾರೆ ಬಿಟ್ರೆ ಯಾರಿಗೇನು ಏನು ಇದಾಗಿಲ್ವಲ್ಲ. ಸಿದ್ದರಾಮಯ್ಯನ ಈಗ ಇಳಿಸ್ಬಿಟ್ಟು ಡಿ ಕೆ ಶಿವಕುಮಾರ್ ಕೊಟ್ರೆ ಏನಾಗ್ಬೋದು? ಕೊಟ್ರೆ ಇರೋದಿಲ್ಲ, ಏನು ಗೌರ್ಮೆಂಟ್ ಇರಲ್ವಾ? ಸರ್ಕಾರ ಇರೋದಿಲ್ಲ, ಸರ್ಕಾರ ಚೇಂಜ್ ಆಗ್ತದೆ. ಪೂರಾ ಡಿ ಕೆ ಶಿವಕುಮಾರ್ ಸಾಹೇಬ್ರು ಆಳಕ್ ಬಿಡೋದಿಲ್ಲ. ಯಾರು ಬಿಡೋದಿಲ್ಲ? ಅವ್ರ ಸರ್ಕಾರ ನಾವಲ್ಲ, ಗೌರ್ಮೆಂಟ್ ರಾಜಕಾರಣ ಬಿಡೋದಿಲ್ಲ. ಈಗ ಕುಮಾರಸ್ವಾಮಿ ಮೈತ್ರಿ ಸರ್ಕಾರ ಕೊಟ್ರು, ಯಡಿಯೂರಪ್ಪರು ಇದ್ರಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಕೊಟ್ರ ಬಿಡ್ಲಿಲ್ಲ ಆಳಕ್ಕೆ. ಯಾರು ಬಿಡ್ಲಿಲ್ಲ? ನಾವು ಬಿಡ್ಲಿಲ್ಲ. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಸರ್ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ಬೇಕಾದ್ರೆ ನಮ್ಮ ಆಸೆ. ನಿಮ್ಮ ಆಸೆ? ನಿಮ್ದು? ನಮ್ದು ಇರ್ಲಿ, ಅವ್ರೇ ಅಂತ ಸರ್. ಸಿದ್ದರಾಮಯ್ಯ ಅವರು ಇರ್ಬೇಕು, ಅವರಿದ್ರೆ ನಮ್ಗ ಒಳ್ಳೇದು. ಡಿ ಕೆ ಶಿವಕುಮಾರ್ ತಗೊಂಡು ನಮ್ಮ ಹತ್ರ ಹೋಗಕ್ಕಾಗಲ್ಲ. ಸಿದ್ದರಾಮಯ್ಯ ಅವರು 5 ವರ್ಷ ಆಗಿರ್ಬೇಕಾ ಸಿಎಂ ಅಥವಾ ಡಿ ಕೆ ಅವರೇ ಇರ್ಬೇಕು 5 ವರ್ಷ ಸಿಎಂ ಆಗಿ. ಶಿವಕುಮಾರ್ ಬಿಟ್ಕೊಡ್ಬಾರ್ದು. ಅವ್ರು ಬಿಟ್ರೆ ಸರ್ಕಾರ ಹೋಯ್ತಾ? ಯಾಕೆ ಅಂದ್ರೆ ಕದ್ರೋಯ್ತಾ. ಹೌದಾ? ಹೌದು. ಸಿದ್ದರಾಮಯ್ಯ ಅವರು ಇಲ್ಲಿದ್ರೆ 5 ವರ್ಷ ನಮ್ಗೆಲ್ಲ ಸೌಕರ್ಯ ಚೆಂದ ಇತ್ತಾ. 5 ವರ್ಷ ಸಿದ್ದರಾಮಯ್ಯನವರೇ ಇರ್ಬೇಕು ಸರ್. ಯಾಕಿರ್ಬೇಕು? ಯಾಕೆಂದ್ರೆ ಎಲ್ಲಾ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಈ ಡಿ ಕೆ ಶಿವಕುಮಾರ್ ಆದ್ರೆ ಮುಂದೆ ಮಾಡಕ್ಕಾಗಲ್ಲ. ಮತ್ತೆ MLAಗಳು ಅವ್ರಿಗೆ ಜಾಸ್ತಿ ಸಪೋರ್ಟ್ ಇಲ್ಲ. ಸಿದ್ದರಾಮಯ್ಯನವರಾದ್ರೆ ಎಲ್ಲ MLAಗಳು ಸಪೋರ್ಟ್ ಇದ್ದಾರೆ. ಇವತ್ತೆಲ್ಲ ಅವ್ರಿಗೊಂದು 25% ಇರ್ಬೋದು, 75% ಸಿದ್ದರಾಮಯ್ಯನವ್ರಿಗೆ ಇರೋದು. ಈಗೆಲ್ಲ ಉಲ್ಟಾ ಹೊಡೆದ್ರಪ್ಪ. ಯಾವುದೇ ಕಾರಣಕ್ಕೂ ಯಾರು ಉಲ್ಟಾ ಹೊಡಿಲ್ಲ ಸರ್. ಹೊಡೆದ್ರಪ್ಪ. ಹೊಡಿಯಲ್ಲ ಸರ್. ಹೊಡೆದ್ರೆ ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ಅವರು ಹೈಕಮಾಂಡ್ ಹೇಳುತ್ತಪ್ಪ. ಹೈಕಮಾಂಡ್ ಹೇಳಿದ್ರೆ ಅವ್ರು ಏನು ಅದಕ್ಕೆ ನಿರ್ಧಾರ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ 5 ವರ್ಷ ಇರಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಸರ್ ಸಿದ್ದರಾಮಯ್ಯ 5 ವರ್ಷ ಇರ್ಬೇಕಾ ಸರ್? ಯಾಕೆ ಸರ್? ನಾನು ಸುಮಾರು ವರ್ಷಗಳಿಂದ ನಾನು ರಾಜಕೀಯ ವಿಶ್ಲೇಷಣೆಯಾಗಿ ನೋಡ್ತಾ ಇದ್ದೀನಿ. ಅವರ ಒಡನಾಟಿನಲ್ಲೂ ಕೂಡ ಇದ್ದೀನಿ. ಅವರು ತುಂಬಾ ಜನಪರ ಕೆಲಸ ಕಾರ್ಯಗಳನ್ನ ತುಂಬಾ ಮಾಡಿದ್ದಾರೆ ಸರ್. ಆಮೇಲೆ ಮೂಲಭೂತ ಸೌಕರ್ಯಗಳನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಇರ್ಬೇಕಾ, ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಒಪ್ಪ ಸಿದ್ದರಾಮಯ್ಯ ಇರ್ಲಿಕ್ಕಪ್ಪ. ಯಾಕಕ್ಕ? ಇರ್ಲಿ, ಅವರು ನಮ್ ಕಡೆಯವರು, ನಮ್ಮ ಏರಿಯಾದವರು. ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗ್ಬಾರ್ದಾ?
ಅವ್ರು ನಮಗ್ ಗೊತ್ತಿಲ್ಲ. ಅವರು ಹುಟ್ಟಿದವರು ಬೆಳೆದವರು, ಅವರು ನಮ್ಮ ಮನೆ ಮಗನಾಗೆ ಸಿದ್ದರಾಮಯ್ಯವರು ಅಂದ್ರೆ ಅವರು ಬರ್ಬೇಕು ಅಂತ ಆಸೆ. ಸಿದ್ದರಾಮಯ್ಯ 5 ವರ್ಷ ಇರ್ಬೇಕಾ ಅಥವಾ ಬಿಟ್ಕೊಡ್ಬೇಕಾ? ಸರ್ ಅವರು ತಾವು ಇರಬೇಕು ಅಂತ ನಮ್ಮ ಮನಸ್ಸು ಇದೆ, ರಾಜ್ಯದ ಮನಸ್ಸು ಇದೆ. ಅವ್ರಿಗೆ ಒಂದು ಮಾತು ಕೊಟ್ಟಿದೀವಿ ಅಂತ ಹೇಳ್ತಾ ಇದಾರೆ, ಅದು ಸುಳ್ಳು ಅಂತ ನಾವು ಅನ್ಕೋತಾ ಇದೀವಿ. ಕೊಟ್ರೆ ಏನಾಗ್ಬೋದು? ಕೊಟ್ರೆ ಏನಾಗ್ಬೋದು, ಮುಂದೆ ಎಲ್ಲಾ ರಾಜ್ಯಗಳಲ್ಲೂ ಕಾಂಗ್ರೆಸ್ ಹೋಗಿದೆ. ಇವರು ಒಳ್ಳೆ ಆಡಳಿತ ಕೊಟ್ರೆ ನಮ್ ಕಾಂಗ್ರೆಸ್ ಉಳಿಯುತ್ತೆ. ಒಳ್ಳೆ ಆಡಳಿತ ಕೊಡ್ಲಿಲ್ಲ, ಮುಂದೆ ಹೋಗುತ್ತೆ. ಸಿದ್ದರಾಮಯ್ಯ ಮೈಸೂರವ್ರ ತಾನೆ ಹೇಳಿ, ಸಿದ್ದರಾಮಯ್ಯ ಇರ್ಬೇಕಾ ಬೇಡವಾ? ಸಿದ್ದರಾಮಯ್ಯನವರೇ ಇದ್ರೆ ಏನ್ ತೊಂದ್ರೆ ಏನಿಲ್ಲ. ಏನಿಲ್ಲ. ಸಿದ್ದರಾಮಯ್ಯ ಅವ್ರು ಇರ್ಬೇಕಾ ಸಿಎಂ ಆಗಿ ಅಥವಾ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕಾ? ಸಿದ್ದರಾಮಯ್ಯ ಇರ್ಬೇಕಳೆ. ಹೌದಾ? ಮತ್ತ ಯಾಕಿರ್ಬೇಕು? ಏನೋ ಅಕ್ಕಿ ಪಕ್ಕಿ ಕೊಡ್ತಾರ, ನಮ್ಗ ಇದ್ ಮಾಡ್ತಾರ ಬಡವ್ರಿಗೆ. ಡಿ ಕೆ ಶಿವಕುಮಾರ್ ಬಂದ್ರೆ ಅವರು ಕೊಡ್ತಾರಪ್ಪ. ಅವ್ರು ಕೊಡೋದು ಯಾವಾಗ ಸ್ವಾಮಿ? ಸಿದ್ದರಾಮಯ್ಯ ಅವರು 5 ವರ್ಷ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕಾ? ಸರ್ ನನ್ನ ಪ್ರಕಾರ ಸಿದ್ದರಾಮಯ್ಯ ಅವ್ರಿಗೆ ಮಾಡಬೇಕು ಸರ್. ಯಾಕೆ? ಯಾಕಂದ್ರೆ ಒಳ್ಳೆ ಆಡಳಿತ ಮಾಡ್ತಾ ಇದಾರೆ. ಯಾವ್ದೇ ಆಗ್ಲಿ ಇನ್ನೊಂದು ಖುಷಿ ಏನಂತಂದ್ರೆ ದೇವರಾಜು ಅರಸೋರ್ದು ಕಂಪ್ಲೀಟ್ ಆಗ್ತದ ನಮ್ ಸಿದ್ದರಾಮಯ್ಯ ಮಾಡ್ತಾರ ಅಂತಂದಾಗ ಅದು ನಮ್ಗೆ ಬಹಳ ನಮ್ ಹಿಸ್ಟ್ರಿ ಒಂದು ಒಳ್ಳೆ ಸರ್. ಅದು ಸಿದ್ದರಾಮಯ್ಯ ಇರ್ಬೇಕಾ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕಾ? ಸಿದ್ದರಾಮಯ್ಯ ಇರ್ಲಿ, ಅವರೇ ಇರ್ಬೇಕು. ಯಾಕೆ? ಎಲ್ಲ ನಮ್ಮ ಒಳ್ಳೆ ಕಾರ್ಯಗಳು ಮಾಡ್ತಾ ಇದಾರೆ. ಡಿ ಕೆ ಶಿವಕುಮಾರ್ ಅವ್ರು ಬಿಟ್ಕೊಟ್ರೆ ಏನಾಗ್ತದೆ? ಈ ಸರ್ಕಾರನೇ ಹೊರದಾಯ್ತ ಸರ್. ಹೌದಾ? ಸರ್ಕಾರನೇ ಹೊರದಾಯ್ತು. ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕಾ ಸಿದ್ದರಾಮಯ್ಯ ಇರ್ಬೇಕಾ? ನಮ್ ಸಾಹೇಬ್ರ ಸಿಎಂನು ಅವನೇ, ಸೀಟು ಇರೋನು ಅವನೇ ಇರ್ಬೇಕು.